ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಇವತ್ತು ನಾನು ನಿಮ್ಮೊಂದಿಗೆ ಕರ್ನಾಟಕದ ಲೋಕ್ ಅದಾಲತ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ. ಈ ಒಂದು ಕರ್ನಾಟಕದ ಲೋಕ್ ಅದಾಲತ್ ಶಾಸನಬದ್ಧ ಮತ್ತು ಇದೊಂದು ಸ್ವಾಯತ್ತವಾಗಿರುವಂತಹ ಒಂದು ಸಂಸ್ಥೆ ಅಂತಲೇ ಹೇಳಬಹುದು. ಭಾರತದ ಸಂವಿಧಾನದ 14 ಮತ್ತು 39 ಎಯ ಅಡಿಯಲ್ಲಿ ಈ ಒಂದು ಎಲ್ಲರಿಗೂ ನ್ಯಾಯದ ಪ್ರವೇಶದ ಅಡಿಯಲ್ಲಿ ಎಲ್ಲರಿಗೂ ನ್ಯಾಯ ಮತ್ತು ರಕ್ಷಣೆಯನ್ನು ಈ ಕರ್ನಾಟಕದ ಲೋಕ್ ಅದಾಲತ್ನ ಅಡಿಯಲ್ಲಿ ನೀಡಲಾಗತ್ತೆ. ಪಂಚಾಯಿತಿ ಅಥವಾ ಗ್ರಾಮೀಣ ಭಾಗದಲ್ಲಿ ಇನ್ನೂ ಯಾವೆಲ್ಲ ಈ ರೀತಿಯಾದಂತಹ ಕೇಸುಗಳು ಉಳಿದಿರ್ತಾವೋ ಅಂತಹ ಒಂದು ಕೇಸುಗಳನ್ನು ಪ್ರಕರಣಗಳನ್ನು ಇತ್ಯರ್ಥವನ್ನು ಮಾಡುವಂತಹ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಕರ್ನಾಟಕ ಲೋಕ್ ಅದಾಲತ್ ತಗೊಂಡಿರುತ್ತೆ. ಇದು ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ 1987 ಅಡಿಯಲ್ಲಿ ಶಾಸನಬದ್ಧವಾದಂತಹ ಪ್ರಾಧಿಕಾರ ಅಂತ ಹೇಳಿ ಗುರುತಿಸಲಾಗಿದೆ. ಇದರ ಕರ್ನಾಟಕದ ಮುಖ್ಯ ಕಚೇರಿ ಬೆಂಗಳೂರಿನಲ್ಲಿದೆ. ಈ ಕರ್ನಾಟಕದ ಲೋಕ ಅದಾಲತ್ನ ಒಂದು ಇತಿಹಾಸ ಮತ್ತು ಆಡಳಿತವನ್ನು ನೋಡ್ತಾ ಹೋಗೋದಾದರೆ, ಕರ್ನಾಟಕದ ಲೋಕ್ ಅದಾಲತ್ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ 1987 ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಯಾವುದೇ ಒಂದು ಮಿತಿಗಳು ಇಲ್ಲದೇ ಇದರಲ್ಲಿ ನ್ಯಾಯವನ್ನು ಕೂಡ ದೊರಕಿಸ್ಕೊಡ್ಲಾಗತ್ತೆ. ಅಂದರೆ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಥವಾ ಅವರು ಜಾತಿಯಿಂದ ಯಾವುದೇ ವ್ಯಕ್ತಿಗಳಾಗಿದ್ದರೂ ಸರಿ ಅವರಿಗೆ ಸಮಾನವಾದಂತಹ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥದ್ದು ಕರ್ನಾಟಕ ಲೋಕ್ ಅದಾಲತ್ನ ಒಂದು ಮುಖ್ಯ ಕಾರ್ಯವಾಗಿದೆ. ಇಲ್ಲಿ ಯಾವುದೇ ಒಂದು ಪಕ್ಷಪಾತವಿಲ್ಲದಂತೆ ತೀರ್ಪನ್ನು ನೀಡಲಾಗತ್ತೆ. ಇದರ ಒಂದು ರಚನೆ ಅಂದರೆ ಕರ್ನಾಟಕ ಲೋಕ್ ಅದಾಲತ್ನ ಒಂದು ರಚನೆಯನ್ನು ನೋಡ್ತಾ ಹೋಗೋದಾದರೆ ಅದರಲ್ಲಿ ರಾಜ್ಯದ ಅಧಿಕಾರಿಗಳು, ಕರ್ನಾಟಕದ ಹೈಕೋರ್ಟ್, ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ತಮ್ಮ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ. ಇದರ ಒಂದು ಜೊತೆಯಲ್ಲಿ ಮಂಡಲ ಸಮಿತಿಗಳು ಮತ್ತು ಮಧ್ಯಸ್ಥಿಕೆ ಕೇಂದ್ರಗಳು ಇಷ್ಟು ಹಂತದಲ್ಲಿ ಕರ್ನಾಟಕದ ಲೋಕ್ ಅದಾಲತ್ ಕೆಲಸವನ್ನು ಮಾಡುತ್ತೆ. ಇದರಲ್ಲಿ ಕೆಲವೊಂದು ವಿಧಗಳನ್ನು ಕೂಡ ನಾವು ನೋಡ್ಬೋದು. ಅದರಲ್ಲಿ ಮೊದಲನೇದಾಗಿ ಶಾಶ್ವತ ಲೋಕ್ ಅದಾಲತ್. ಶಾಶ್ವತ ಲೋಕ್ ಅದಾಲತ್ ಅಂತ ಹೇಳಿದರೆ ಸಾರಿಗೆ, ಅಂಚೆ, ಟೆಲಿಗ್ರಾಫ್ ಈ ಥರದ ಸಾರ್ವಜನಿಕ ಒಂದು ಹಿತಾಸಕ್ತಿಗಳು, ಸಾರ್ವಜನಿಕ ವಲಯಗಳು ಏನೇನಿದೆ ಅಲ್ಲಿ ಜನರಿಗೆ ಏನಾದರೂ ಒಂದು ಅದರ ಸೇವೆಗಳಲ್ಲಿ ಅಡಚಣೆ ಉಂಟಾಯಿತು ಅಂತ ಹೇಳಿದರೆ ಈ ಒಂದು ಪ್ರಕರಣದಲ್ಲಿ ಅದನ್ನು ಅವರಿಗೆ ಒಂದು ನಿರ್ಧಾರವನ್ನು ಕೊಡಲಾಗತ್ತೆ. ಅದರ ಜೊತೆಯಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ 2015ರಿಂದ ಭಾರತದಾದ್ಯಂತ ನಿರ್ದಿಷ್ಟ ಒಂದು ವಿಷಯದ ಮೇಲೆ ಪ್ರತಿ ತಿಂಗಳು ಕೂಡ ಈ ಒಂದು ಲೋಕ್ ಅದಾಲತನ್ನು ನಡೆಸಲಾಗತ್ತೆ. ಇದನ್ನು ಇಡೀ ರಾಷ್ಟ್ರದಾದ್ಯಂತ ಒಂದೇ ದಿನ ನಡೆಸಲಾಗತ್ತೆ. ಇದರ ಜೊತೆಗೆ ಮೂರನೇದಾಗಿ ಮೆಗಾ ಲೋಕ್ ಅದಾಲತ್. ಇದು ಒಂದೇ ದಿನಗಳಲ್ಲಿ ಅಂದರೆ ಒಂದೇ ದಿನ ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ ಕೂಡ ಇದನ್ನು ನಡೆಸಲಾಗತ್ತೆ. ಅಂದರೆ ಇಡೀ ಕರ್ನಾಟಕದ ಎಲ್ಲ ಕೋರ್ಟುಗಳಲ್ಲಿ, ಎಲ್ಲ ಲೋಕ್ ಅದಾಲತ್ ಕೇಂದ್ರಗಳಲ್ಲಿ ಒಂದೇ ದಿನ ಒಂದು ನ್ಯಾಯದ ಒಂದು ತೀರ್ಮಾನವನ್ನು ನಡೆಸಲಾಗತ್ತೆ. ನಾಲ್ಕನೇದಾಗಿ ಮೊಬೈಲ್ ಲೋಕ್ ಅದಾಲತ್. ಮೊಬೈಲ್ ಲೋಕ್ ಅದಾಲತ್ ಅಂತ ಹೇಳಿದರೆ ಒಂದು ಸಾಂದರ್ಭಿಕವಾಗಿ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿಬಿಟ್ಟು ಅದನ್ನು ಜನರಿಗೆ ಅದರಿಂದ ಒಂದು ಅರಿವನ್ನು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಈ ಮೊಬೈಲ್ ಲೋಕ್ ಅದಾಲತ್ನ ಮೂಲಕವಾಗಿ